ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ಹಾಸ್ಯ ನಟ, ರಂಗಭೂಮಿ ಕಲಾವಿದ, ಬಿಗ್ ಬಾಸ್ ಕನ್ನಡ 7ರ ಸ್ಪರ್ಧಿ, ನಾಟಕಕಾರ, ಕುಡುಕನ ಸಾಮ್ರಾಜ್ಯ, ಕಲಿಯುಗದ ಕುಡುಕ, ಅಸಲಿ ಕುಡುಕ ಹೀಗೆ ಅನೇಕ ನಾಟಕಗಳ ಪ್ರಸಿದ್ಧಿ ಜನಪ್ರಿಯತೆಯನ್ನು ಗಳಿಸಿದ್ದಂತಹ ರಾಜು ತಾಳಿಕೋಟೆಯವರು ನಿನ್ನೆ ಸಂಜೆ 5:30ಕ್ಕೆ ನಿಧನರಾಗಿದ್ದಾರೆ ಸ್ನೇಹಿತರೆ. ಅವರು ಒಂದು ಶೂಟಿಂಗ್ನಲ್ಲಿ ತೊಡಗಿರ್ತಾರೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಒಂದು ಸ್ಥಳದಲ್ಲಿ ಚಿತ್ರೀಕರಣ ನಡೀತಾ ಇರುತ್ತೆ. ಆ ಚಿತ್ರೀಕರಣದಲ್ಲಿ ಭಾಗಿಯಾಗಿರ್ತಾರೆ. ಭಾನುವಾರದ ರಾತ್ರಿ ಸರಿಸುಮಾರು 12 ಗಂಟೆಗೆ ಹೋಟೆಲ್ಗೆ ಬಂದು ಅವರು ವಿಶ್ರಾಂತಿಯನ್ನು ಪಡೀತಾ ಇರ್ತಾರೆ. ಆಗ ಅವರಿಗೆ ಉಸಿರಾಟದಲ್ಲಿ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಆ ತೊಂದರೆ ಕಾಣಿಸ್ಕೊಂಡ ತಕ್ಷಣವೇ ಅವ್ರನ್ನ ಮಣಿಪಾಲ್ ಕಸ್ತೂರಬಾ ಮೆಡಿಕಲ್ ಆ್ಯಂಡ್ ಕಾಲೇಜ್ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಅಲ್ಲಿ ವೆಂಟಿಲೇಟರ್ ಸಹಾಯದಿಂದ ಅವರು ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ. ಆದರೆ ಚಿಕಿತ್ಸೆಗೆ ಅವರು ಸ್ಪಂದಿಸದೆ ಸಂಜೆ 5:30ಕ್ಕೆ ಕೊನೆಯುಸಿರೆಳೆದಿದ್ದಾರೆ ಸ್ನೇಹಿತರೆ. ಅವರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಗ್ರಾಮದ ವ್ಯಕ್ತಿ. ಚಲನಚಿತ್ರ ರಂಗದಲ್ಲಿ ತುಂಬ ಪ್ರಸಿದ್ಧತೆ ಮತ್ತು ಜನಪ್ರಿಯತೆಯನ್ನು ಗಳಿಸಿಕೊಂಡಂಥವರು ನಮ್ಮ ರಾಜು ತಾಳಿಕೋಟೆಯವರು. ಅವರಿಗೆ ತಾಳಿಕೋಟೆ ಅಂತ ಕರೀಲಿಕ್ಕೆ ಕಾರಣ ಇದೆ ಸ್ನೇಹಿತರೆ. ಅವರು ಚಿತ್ರರಂಗದಲ್ಲಿ ಜನಪ್ರಿಯತೆಯನ್ನು ಗಳಿಸಿದ ನಂತರ ತಾಳಿಕೋಟೆ ಎಂಬ ನಗರದಲ್ಲಿ ವಾಸವಾಗಿರ್ತಾರೆ. ಹಾಗೆ ಅವರ ಹೆಸರಿನ ಮುಂದೆ ರಾಜು ತಾಳಿಕೋಟೆ ಅಂತ ಸೇರಿಸ್ಕೊಳ್ತಾರೆ ಸ್ನೇಹಿತರೆ. ಅವರ ನಿಜವಾದ ಹೆಸರು ರಾಜೇ ಸಾಬ್ ಮುಕ್ತಮ್ ಸಾಬ್ ತಾಳಿಕೋಟೆ ಅಂತ ಸ್ನೇಹಿತರೆ. ಇವರು ಮುಸಲ್ಮಾನರಾದರೂ ಇವರು ಎಂದಿಗೂ ನಮಗೆ ಇವತ್ತಿನವರೆಗೂ ಮುಸಲ್ಮಾನರು ಅಂತ ಗೊತ್ತೇ ಇಲ್ಲ ಸ್ನೇಹಿತರೆ. ಅವರು ರಾಜು ತಾಳಿಕೋಟೆ ಅಂತ ನಮಗೆ ಪರಿಚಿತ ಅಷ್ಟೇ. ಸೊ ಇವರು ಕೆಲವು ನಾಟಕದಲ್ಲಿ ಕೂಡ ನಟನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವ್ರದ್ದೇ ಆದಂಥ ಒಂದು ನಾಟಕದ ಮಂಡಳಿ ಕೂಡ ಇದೆ. ಅದರ ಮಾಲೀಕರು ಕೂಡ ಆಗಿದ್ದರು. ಅವರ ತಂದೆ ತಾಯಿ ನಾಟಕದ ಕಂಪನಿಯನ್ನು ನಡೆಸ್ತಾ ಇರ್ತಾರೆ. ಆ ಕಂಪನಿಯ ಹೆಸರು ಕಾಸ್ಕಾಂತೇಶ್ವರ ನಾಟಕ ಮಂಡಳಿ ಅಂತ ಸ್ನೇಹಿತರೆ. ಅವರ ತಂದೆ ತಾಯಿಯ ಮರಣದ ನಂತರ ಆ ನಾಟಕ ಕಂಪನಿಯನ್ನು ಇವರೇ ಕೂಡ ನಡೆಸ್ತಾ ಇರ್ತಾರೆ. ಆದರೆ ಸುಮಾರು ದಿನಗಳ ನಂತರ ಅದನ್ನು ನಡೆಸಲಿಕ್ಕಾಗದೆ ಸ್ಟಾಪ್ ಕೂಡ ಮಾಡ್ತಾರೆ ಸ್ನೇಹಿತರೆ. ಇವರು ಓದಿರೋದು 3ನೇ ಕ್ಲಾಸ್ ಅಷ್ಟೇ. ಆದರೆ ಇವರ ಒಂದು ಕಲೆ ಪ್ರತಿಭೆಯಿಂದ ಇವತ್ತು ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಇವರು ಚಿತ್ರರಂಗದಲ್ಲಿ ಸುಮಾರು ಚಿತ್ರಗಳನ್ನು ಕೂಡ ಮಾಡಿದ್ದಾರೆ. ಅನಾರೋಗ್ಯದ ಕಾರಣದಿಂದಾಗಿ ಅವರು ರಾಜು ತಾಳಿಕೋಟೆ ನಾಟಕ ಹಾಗೂ ಸಿನಿಮಾ ರಂಗದಿಂದ ಹೊರ ಉಳಿದಿದ್ದರು. ತುಂಬ ದೂರನೇ ಇದ್ದರು ಅಂತ ಹೇಳ್ಬೋದು. ರಾಜು ತಾಳಿಕೋಟೆಯವರ ನಿಧನಕ್ಕೆ ಕನ್ನಡ ಚಿತ್ರರಂಗ ಹಾಗೂ ಉತ್ತರ ಕರ್ನಾಟಕದ ರಂಗಭೂಮಿ ಇವತ್ತು ಕಂಬನಿಯನ್ನು ಮಿಡಿದಿದೆ ಸ್ನೇಹಿತರೆ. ನಿಮಗೆ ತುಂಬ ಚಿತ್ರಗಳ ಬಗ್ಗೆ ಹೇಳೋದಕ್ಕಿಂತ ಜನಪ್ರಿಯ ಒಂದು ಚಿತ್ರ ಅವರಿಗೆ ಹೆಸರು ತಂದುಕೊಟ್ಟಿದ್ದು ಅಂದರೆ ಮನಸಾರೆ ಚಿತ್ರ. 2009ರಲ್ಲಿ ಅದರ ನಿರ್ದೇಶನವನ್ನು ಯೋಗರಾಜ್ ಭಟ್ ಅವರು ಮಾಡ್ತಾರೆ. ಆ ಮನಸಾರೆ ಚಿತ್ರದ ಮೂಲಕ ಅವರು ತುಂಬ ಜನಪ್ರಿಯತೆಯನ್ನು ಗಳಿಸ್ಕೊಳ್ತಾರೆ. ಅದಾದ ನಂತರ ಪಂಚರಂಗಿ, ಮತ್ತೊಂದು ಮದುವೆನ, ಮೈನಾ, ಅದ್ದೂರಿ, ಪರಮಾತ್ಮ, ಅಪ್ಪು ಪಪ್ಪು, ಟೋಪಿವಾಲಾ, ಸುಗ್ರೀವ, ರಾಜಧಾನಿ, ಅಲೆಮಾರಿ, ವೀರ, 100 ಈ ಥರ ಸುಮಾರು ಚಿತ್ರಗಳಲ್ಲಿ ಅವರು ನಟನೆಯನ್ನು ಮಾಡ್ತಾರೆ ಸ್ನೇಹಿತರೆ. ಆದರೆ ಚಿತ್ರರಂಗಕ್ಕಿಂತ ಅವರಿಗೆ ತುಂಬ ಜನಪ್ರಿಯತೆಯನ್ನು ಅವರು ಗಳಿಸಿದ್ದು ಅಂದರೆ ಅವರ ನಾಟಕಗಳಿಂದ. ಅವರ ನಾಟಕಗಳು ಅಂದಿನ ಕಾಲದಲ್ಲಿ ಯಾವುದೇ ಮೀಡಿಯಾ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲದಿರುವಂಥ ಕಾಲ. ಅಂಥ ಕಾಲದಲ್ಲೇ ಅವರು ಕ್ಯಾಸೆಟ್ಗಳನ್ನು ಮಾಡಿ ಮಾರಾಟ ಮಾಡ್ತಾರೆ. ಕುಡುಕನ ಪಾತ್ರಗಳಲ್ಲಿ ಮನೋಜ್ಞವಾಗಿ ಅಭಿನಯಿಸ್ತಾರೆ. ಇವರ ಕಲಿಯುಗದ ಕುಡುಕ, ಕುಡುಕನ ಸಾಮ್ರಾಜ್ಯ ಮತ್ತು ಅಸಲಿ ಕುಡುಕ ಅನ್ನೋ ಒಂದು ಕ್ಯಾಸೆಟ್ಗಳು 4 ಸ್ಟೇಟ್ಗಳು, 4 ರಾಜ್ಯಗಳಲ್ಲಿ ಮಾರಾಟವಾಗಲಿಕ್ಕೆ ಶುರುವಾಗ್ತವೆ. ಗೋವಾ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಎಲ್ಲ, ಕರ್ನಾಟಕವನ್ನು ಬಿಟ್ಟು ಬೇರೆ ಒಂದು ರಾಜ್ಯಗಳಲ್ಲೂ ಕೂಡ ಇವರು ಒಂದು ಜನಪ್ರಿಯತೆಯನ್ನು ಗಳಿಸ್ಕೊಳ್ತಾರೆ ಸ್ನೇಹಿತರೆ. ಆ ಒಂದು ಕ್ಯಾಸೆಟ್ ಇಂದಲೇ ಅವರು ನಮಗೆಲ್ಲ ಗೊತ್ತಾಗಿದ್ದು ಒಬ್ಬ ನಟ ಇದ್ದಾರೆ ಅಂತ ಸ್ನೇಹಿತರೆ. ಅವರ ಒಂದು ನಾಟಕಗಳು ಅಷ್ಟೇ ಅಲ್ಲದೆ ಈಗ ಅವರು ಚಿತ್ರಗಳಿಂದಲೂ ತುಂಬ ಹೆಸರನ್ನು ಪಡೆದುಕೊಂಡಿದ್ದಾರೆ, ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ. ಇವ್ರ ಬಗ್ಗೆ ಇವತ್ತು ನಾವು ಮಾತಾಡಲಿಕ್ಕೆ ಕಾರಣ ಇವರು ಮಾಡಿರುವಂಥ ಸಾಧನೆ ಸ್ನೇಹಿತರೆ. ಇವರು ಚಿಕ್ಕ ಸಾಧನೆ ಏನು ಮಾಡಿಲ್ಲ. ನಾವು ಅವರು ಮರಣ ಹೊಂದಿದ ನಂತರನೂ ಅವರನ್ನು ಸ್ಮರಿಸ್ಕೊಳ್ಬೇಕಾದಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಹೋಗಿದ್ದಾರೆ ಸ್ನೇಹಿತರೆ. ಇವರಿಗೆ 2 ಹೆಂಡತಿಯರು ಹಾಗೂ 5 ಜನ ಮಕ್ಕಳಿದ್ದಾರೆ. ಒಂದು ಬಾಲ್ಯ ವಿವಾಹ ಆಗಿರುತ್ತೆ. ಅದಾದ ನಂತರ ಇವರು ಪ್ರೀತಿಸಿ
ಇನ್ನೊಬ್ಬರನ್ನ ಮದುವೆ ಆಗಿರ್ತಾರೆ. ಇವರು ಇಬ್ಬರ ಹೆಂಡರ ಜೊತೆನೂ ಕೂಡ ತುಂಬ ಚೆನ್ನಾಗಿ ಸಂಸಾರವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರಿಗೂ ಹೆಚ್ಚು ಇವರ ಸಂಸಾರದ ಬಗ್ಗೆ ಮಕ್ಕಳ ಬಗ್ಗೆ ಹೇಳ್ಕೊಂಡಿದ್ದು ಅಂದರೆ ಬಿಗ್ ಬಾಸ್ ಕನ್ನಡ 7ರಲ್ಲಿ ಅಂಥ ಒಂದು ರಿಯಾಲಿಟಿ ಶೋನಲ್ಲಿ ಇವರು ಭಾಗವಹಿಸ್ತಾರೆ. ಅವಾಗ ಇನ್ನೂ ಮನೆ ಮಾತಾಗ್ತಾರೆ. ಇವರ ಒಂದು ಮನಸ್ಸು ಎಷ್ಟು ಮೃದು ಅಂದರೆ ಸ್ನೇಹಿತರೆ, ಇಷ್ಟು ದೊಡ್ಡ ಹೆಸರು ಮಾಡಿದರೂ ಕೂಡ ಯಾವುದೇ ಅಹಂ ಇಲ್ಲ, ಯಾವುದೇ ಒಂದು ದರ್ಪವನ್ನು ತೋರಿಸ್ತಾ ಇರಲಿಲ್ಲ. ಎಲ್ಲ ಸ್ಪರ್ಧಿಗಳ ಜೊತೆ ಹೊಂದ್ಕೊಂಡು ಹೋಗ್ತಾ ಇದ್ರು. ಅದಾದ ನಂತರನೂ ಕಲಾ ಮಾಧ್ಯಮದಲ್ಲಿ ಅವ್ರ ಬಗ್ಗೆ ನೋಡಿದ್ದೀರಾ, ಅವರು ಹೇಳ್ಕೊಂಡಿದ್ದಾರೆ. ಅವರ ಸಾಧನೆ ಬಗ್ಗೆ ಎಲ್ಲ ನೀವು ಇವತ್ತು ನೋಡ್ಬೋದು. ಆ, ಸ್ನೇಹಿತರೆ, ಈ ಥರ ಒಬ್ಬ ವ್ಯಕ್ತಿಗಳು ನಮ್ಮ ಮಧ್ಯೆ ಇದ್ದಾರೆ ಅಂದಾಗ ನಾವು ಅವರ ಆದರ್ಶಗಳನ್ನು ಅಳವಡಿಸ್ಕೋಬೇಕು ಸ್ನೇಹಿತರೆ. ಅವರು ಈಗ ಇನ್ನಿಲ್ಲ ಅನ್ನೋದೇ ನಮಗೆ ತುಂಬ ದುಃಖವಾದಂತಹ ಒಂದು ವಿಷಯ. ಅವರ ನೆನಪು ನಮ್ಮಲ್ಲಿ ಕಾಡ್ತಾ ಇರುತ್ತೆ. ಯಾಕೆಂದರೆ ಅವರು ಇವತ್ತು ಚಿಕ್ಕ ಸಾಧನೆಯನ್ನು ಮಾಡೋಗಿಲ್ಲ ಸ್ನೇಹಿತರೆ. ಅವರು ಚಿಕ್ಕ ಚಿಕ್ಕ ಕೆಲಸಗಳಿಂದ ಮಾಡ್ತಾ ಮಾಡ್ತಾ ಒಂದು ದೊಡ್ಡ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದು. ಹೋಟೆಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ, ನಾಟಕ ಕಂಪನಿಯಲ್ಲಿ ಸೆಕ್ಯೂರಿಟಿ ಕೆಲಸ, ಗೇಟ್ ಕೀಪರ್ ಕೆಲಸ ಮಾಡ್ತಾ ಇರ್ತಾರೆ. ಯಾರೋ ಒಬ್ಬರು ಒಂದು ಪಾತ್ರಕ್ಕೆ ಬಂದಿರಲಿಲ್ಲ ಅಂತ ಹೇಳಿ ಆ ಪಾತ್ರವನ್ನು ಇವ್ರ ಹತ್ರ ಮಾಡಿಸ್ತಾರೆ. ಇವರು ಸಿಕ್ಕಂಥ ಅವಕಾಶವನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡು ಒಳ್ಳೆಯ ಅಭಿನಯವನ್ನು ಮಾಡ್ತಾರೆ. ಅದಾದ ನಂತರ ಚಿಕ್ಕ ಚಿಕ್ಕ ಪಾತ್ರಗಳನ್ನು ಅವರಿಗೆ ಕೊಡಲಿಕ್ಕೆ ಶುರು ಮಾಡ್ತಾರೆ. ಆ ಚಿಕ್ಕ ಪಾತ್ರಗಳಿಂದ ಅವರು ಜನರಿಗೆ ಒಳ್ಳೆಯ ನಾಟಕದಿಂದ ಪರಿಚಿತಗೊಳ್ತಾರೆ. ಆಗ ಅವರೇನೇ ಒಂದು ನಾಟಕದ ಕಂಪನಿಯನ್ನು ನಡೆಸುವಂಥ ಮಟ್ಟಿಗೆ ಬೆಳೆದು ನಿಲ್ತಾರೆ ಸ್ನೇಹಿತರೆ. ಕಲೆ ಅನ್ನೋದೇ ಹಾಗೆ ಸ್ನೇಹಿತರೆ, ಯಾರಲ್ಲಿ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ. ಅದು ಒಂದು ಸರಿ ಅವಕಾಶ ಸಿಕ್ಕಿದಾಗ ಅದನ್ನು ಬಳಸ್ಕೊಂಡಾಗ ಈ ಒಂದು ಹೆಸರು ಎಲ್ಲ ಕೀರ್ತಿ ಬರುತ್ತೆ ಅನ್ನೋದಕ್ಕೆ ಈ ರಾಜು ತಾಳಿಕೋಟೆ ಸರ್ ಕೂಡ ಒಬ್ಬರು ಸ್ನೇಹಿತರೆ. ಅವ್ರನ್ನ ನಾವೀಗ ಕಳ್ಕೊಂಡಿರುವಂಥ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಅವರ ಸಾಧನೆಯನ್ನು ಸ್ಮರಿಸ್ಕೊಳ್ತಾ ಅವರ ನೆನಪುಗಳನ್ನು ನಾವು ಮರೀಲಿಕ್ಕೆ ಆಗದೇ ಇರೋವಂಥ ರೀತಿ ಬಿಟ್ಟೋಗಿದ್ದಾರೆ. ಅದನ್ನೆಲ್ಲ ಸ್ಮರಿಸ್ಕೊಳ್ತಾ ಅವರ ಆತ್ಮಕ್ಕೆ, ಅವರ ಒಂದು ಫ್ಯಾಮಿಲಿ ಏನಿದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ಹಾಗೂ ಅವರ ಆತ್ಮಕ್ಕೂ ಕೂಡ ಚಿರಶಾಂತಿಯನ್ನು ಆ ದೇವರು ಕರುಣಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಸ್ನೇಹಿತರೆ. ಹಾಗೂ ಈ ಚಾನಲ್ನ ಯಾರು ಮೊದಲ ಬಾರಿ ನೋಡ್ತಾ ಇದ್ದೀರಾ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚೆಚ್ಚು ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.